ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ಮಶಾನ ಅಭಿವೃದ್ಧಿಯಲ್ಲಿ ಸ್ಥಳೀಯ ಆಡಳಿತ ಮೌನ ವಹಿಸಿರುವಂತಹ ಕಾರಣ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಳ್ಳಿಗಳ ಸ್ಮಶಾನ ಅಭಿವೃದ್ಧಿಗೆ ಸರ್ಕಾರ ಕೋಟಿ ಹಣ ಖರ್ಚು ಮಾಡುತ್ತೆ. ಆದ್ರೂ ಕೂಡ ಹಣ ಇದ್ರೂ ಕೂಡ ಸ್ಮಶಾನ ಅಭಿವೃದ್ಧಿ ಮಾಡ್ತಾ ಇಲ್ಲ ಗ್ರಾಮ ಪಂಚಾಯತ್ ಆಡಳಿತ ಅಂತ ಹೇಳಿ ಆರೋಪವನ್ನ ಮಾಡಲಾಗ್ತಾ ಇದೆ. ಕೊಟ್ಟೂರು ತಾಲೂಕಿನ ಚಿರಬಿ ಗ್ರಾಮದಲ್ಲಿ ಸ್ಮಶಾನದ ಗೋಳಿನ ಕಥೆಯಿದು. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಚಿರಬಿ ಗ್ರಾಮದಲ್ಲಿ ಸ್ಮಶಾನವನ್ನ ಅಭಿವೃದ್ಧಿಗೊಳಿಸ್ತಾ ಇಲ್ಲ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಆರೋಪಿಸ್ತಾ ಇರುವಂತದ್ದು. ಜಮೀನು ಇದ್ರೂ ಕೂಡ ಹೆಣ ಹೂಳೋದಕ್ಕೆ ಜಾಗ ಸಿಗ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ 5 ವರ್ಷಗಳಿಂದ ಇಲ್ಲಿ ಯಾವುದೇ ರೀತಿಯಾದ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಕುಡಿಯೋ ನೀರು ಆಗಿರ್ಬೋದು, ಅಥವಾ ಇಲ್ಲಿ ಬಂದಂತ ಸ್ಮಶಾನಕ್ಕೆ ಹೋಗಿ ಬಂದಂಥವರಿಗೆ ಬಟ್ಟೆ ಗಿಟ್ಟೆ ಸ್ನಾನ ಮಾಡಕ್ಕೆ ಅವಕಾಶ ಆಗಿರ್ಬೋದು, ಇವೆಲ್ಲವೂ ಸಹ ಸರ್ಕಾರ ಮತ್ತು ಕಾನೂನಿನಲ್ಲಿ ಅವಕಾಶ ಇದ್ರೂ ಸಹ ನಮ್ಮ ಸ್ಥಳೀಯ ಸರ್ಕಾರ ಅಥವಾ ಸ್ಥಳೀಯ ಪಂಚಾಯತಿ PDO ಅವರಾಗಿರ್ಬೋದು, EO ಸರ್ ಆಗಿರ್ಬೋದು, ಅಥವಾ ಆಡಳಿತ ಅಧಿಕಾರಿ ಆಗಿರ್ಬೋದು, ಈ ಕಡೆ ಗಮನ ಹರಿಸ್ತಾ ಇಲ್ಲ. ಸ್ಮಶಾನ ಮಾಡಕ್ಕೆ ಸತ್ತ ಇದ್ದಾಗಂತೂ ನಾವು ನೆಮ್ಮದಿಯಾಗಿರಕ್ಕೆ ಸಾಧ್ಯ ಇಲ್ಲ. ಸತ್ತಲ್ಲಾದ್ರೂ ಒಂದು ನೆಮ್ಮದಿಯಾಗಿ ನಾವು ಇಲ್ಲಿ ಅಂತ್ಯ ಸಂಸ್ಕಾರ ಕಾರ್ಯಕ್ರಮಗಳನ್ನು ಮಾಡೋಣ ಅಂದ್ರೆ ಸತಿಗೂ ಜಾಲಿ, ಮುಳ್ಕಳ್ಳಿಗಳು, ಆಮೇಲೆ ಬಾಟ್ಲ್ಗಳು, ಈ ತರ ನಾನಾ ರೀತಿಯ ವಸ್ತುಗಳು ಬಿದ್ದಿದ್ದೇವೆ. ಹಂಗಾಗಿ ಇದನ್ನ ಸ್ಥಳೀಯ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಂಡು ನಮ್ಮ ಚಿರಬಿ ಗ್ರಾಮದ ಸಾರ್ವಜನಿಕ ರುದ್ರಭೂಮಿಯನ್ನ ಮಾದರಿ ರುದ್ರಭೂಮಿಯನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಇದು ಸಾರ್ವಜನಿಕ ರುದ್ರಭೂಮಿ. ಕಳೆದ 5 ವರ್ಷಗಳಿಂದ ಇಲ್ಲಿ ಯಾವುದೇ ರೀತಿಯಾದ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಕುಡಿಯೋ ನೀರು ಆಗಿರ್ಬೋದು, ಅಥವಾ ಇಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಇಲ್ಲಿ ಸ್ಮಶಾನ ಅಭಿವೃದ್ಧಿಗೆ ಹಣ ಇದ್ರೂ ಕೂಡ ಸ್ಥಳೀಯ ಆಡಳಿತ ಮೌನವಾಗಿ ಕೂತಿದೆ ಅಂತ ಹೇಳಿ ಆರೋಪಿಸುತ್ತಿದ್ದಾರೆ. ಇದರ ಬಗ್ಗೆ ಆಡಳಿತದ ಗಮನಕ್ಕೆ ತಂದಿದ್ದೀರಾ? ತಂದ್ರೂ ಕೂಡ ಕ್ರಮ ಯಾಕಿಲ್ಲ ಹಾಗಾದ್ರೆ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕರೆ ಕಟ್ಟಾಗಿದೆ. ಈ ರೀತಿಯಾಗಿ ಸ್ಮಶಾನ ಅಭಿವೃದ್ಧಿಗೆ ಅಂತ ಹೇಳಿ ಸರ್ಕಾರ ಕೋಟಿ ಹಣ ಖರ್ಚು ಮಾಡಿದ್ರು ಕೂಡ ಇದರಿಂದ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅಂತ ಹೇಳಿ ಅಲ್ಲಿನ ಜನ ಆರೋಪಿಸ್ತಾ ಇರುವಂಥದ್ದು. ಇದ್ದಾಗಲೂ ನೆಮ್ಮದಿ ಇಲ್ಲ, ಸತ್ತಾಗ ನೆಮ್ಮದಿ ಸಿಗುತ್ತೆ ಅನ್ನುವಂಥ ಮಾತಿದೆ. ಆದರೆ ಈ ಗ್ರಾಮದಲ್ಲಿ ಸತ್ತಾಗ್ಲೂ ಕೂಡ ಹೆಣ ಹೂಳೋದಕ್ಕೆ ಜಾಗವಿಲ್ಲ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ಸ್ಮಶಾನ ಜಾಲಿ ಬೇಲಿಯ ಗೂಡಾಗಿದೆ, ಮರಳು ಹೊಡೆಯುವ ಖದೀಮರ ಸ್ಥಳವಾಗಿದೆಯೇ ಹೊರತು ಇಲ್ಲಿ ಹೆಣ ಹೂಳೋದಕ್ಕೆ ಸ್ಥಳವಿಲ್ಲ, ಇಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಚಿರಬಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಾರ್ವಜನಿಕ ರುದ್ರಭೂಮಿಗೆ ಇದೆಂತ ದುಸ್ಥಿತಿ ಬಂದಿದೆ ಅಂತ ಹೇಳಿ ಆರೋಪವನ್ನ ಮಾಡಲಾಗ್ತಾ ಇದೆ. ಇರೋ ಸ್ಮಶಾನದ ಜಾಗದಲ್ಲಿ ಹೆಣ ಹೂಳೋದಕ್ಕೆ ಕೂಡ ಈಗ ಹೆಣಗಾಟ ಮಾಡಲಾಗುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇಲ್ಲಿ ಕೋಟಿ ಹಣವಿದ್ರೂ ಕೂಡ ಸ್ಥಳೀಯ ಸಂಸ್ಥೆಗಳು ಇದರ ಬಗ್ಗೆ ಯಾವುದೇ ಗಮನವನ್ನ ವಹಿಸ್ತಾ ಇಲ್ಲ. ಸ್ಥಳೀಯ ಆಡಳಿತ ಇದರ ಬಗ್ಗೆ ಮೌನ ತಾಳಿರುವಂತಹ ಕಾರಣ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಇಲ್ಲಿ ಚಿರಬಿ ಗ್ರಾಮದಲ್ಲಿ ಸ್ಮಶಾನ ಅಭಿವೃದ್ಧಿಯ ಬಗ್ಗೆ ಸ್ಥಳೀಯ ಆಡಳಿತ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಅವರಿಗೆ ಗಮನಕ್ಕೆ ತರಲಾಗಿದೆಯಾ? ತಂದ್ರೂ ಕೂಡ ಯಾಕೆ ಈ ರೀತಿಯಾದಂತಹ ನಿರ್ಲಕ್ಷ್ಯವನ್ನ ತೋರಿಸ್ತಿದ್ದಾರೆ? ಸುನಿಧಿ, ನೋಡಿ, ಈಗ ಸ್ವಾತಂತ್ರ್ಯ ಬಂದು 78 ವರ್ಷ ಕಳೀತಾ ಬಂತು. ಇದುವರೆಗೂ ಕೂಡ ಈ ಕೊಟ್ಟೂರು ತಾಲೂಕಿನ ಚಿರಬಿ ಅಂತಕ್ಕಂಥ ಸುಮಾರು 2000 ಮನೆಗಳಿರ್ತಕ್ಕಂಥ ಒಂದು ಗ್ರಾಮ. ಈ ಕುಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳು, ಎಸ್ಪೆಷಲಿ ಅದರಲ್ಲಿ ಈ ದಲಿತ ಕೇರಿ ಅಂತ ಬರುತ್ತೆ ಈ ಒಂದು ಗ್ರಾಮದಲ್ಲಿ. ಆ ಗ್ರಾಮದಲ್ಲಿ ಸರಿಯಾದಂತ ಮೂಲಭೂತ ಸೌಕರ್ಯ ಇಲ್ಲ. ಇಲ್ಲಿ ನೋಡಿ, ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಸರ್ಕಾರ ಈ ಹಳ್ಳಿಗಳ ಸ್ಮಶಾನ ಅಭಿವೃದ್ಧಿಗೋಸ್ಕರ ಕೋಟಿ ಹಣವನ್ನ ಕೂಡ ಈಗ ಮೀಸಲಿಡುತ್ತೆ. ಆ ಒಂದು ಪ್ರತ್ಯೇಕವಾದಂತ ಒಂದು ಸ್ಮಶಾನ ಮಾಡಬೇಕು, ಅದಕ್ಕೆ ಗ್ರಾಮ ಪಂಚಾಯತಿ ಅಂದ್ರೆ ಸ್ಥಳೀಯ ಆಡಳಿತ ಇಷ್ಟ ಅಮೌಂಟ್ ಅನ್ನ ಅದಕ್ಕೆ ಮೀಸಲಿಟ್ಟಿರುತ್ತೆ. ಅದಕ್ಕೆ ಸರಿಯಾದಂತ ಸದ್ಬಳಕೆ ಮಾಡಬೇಕಾದದ್ದು ಕೂಡ ಆ ಸ್ಥಳೀಯ ಸಂಸ್ಥೆ ಕರ್ತವ್ಯ ಆಗಿರುತ್ತೆ, ಅಂದ್ರೆ ಪಂಚಾಯತಿ ಕರ್ತವ್ಯ ಆಗಿರುತ್ತೆ. ಆದ್ರೆ ಈ ಒಂದು ಗ್ರಾಮದಲ್ಲಿ ಅಲ್ಲಿರ್ತಕ್ಕಂಥ PDO ಏನಿದ್ದಾರೆ, ಅವರು 2 ಗ್ರಾಮಗಳಿಗೆ ಒಂದು ಕೆಲಸವನ್ನು ಮಾಡ್ತಾರೆ, ಆ ಮಹಿಳೆ PDO. ಹಾಗಾಗಿ ಅವರು ಸರಿಯಾದ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ, ಸರಿಯಾದಂತ ಗ್ರಾಮವನ್ನ ವೀಕ್ಷಣೆ ಮಾಡ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳ ಬಗ್ಗೆ ಪಟ್ಟಿ ಮಾಡಿಕೊಟ್ರು ಕೂಡ
ಇದುವರೆಗೂ ಕೂಡ ಅವರು ಯಾವುದೇ ರೀತಿಯ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪ ಕೂಡ ಇದೆ. ವಿಶೇಷವಾಗಿ ಸಾರ್ವಜನಿಕರಿಗೆ ರುದ್ರಭೂಮಿ ಅಂದ್ರೆ ಯಾವುದೇ ಒಬ್ಬ ಮನುಷ್ಯ ಸತ್ತಾಗ ಆತನ ಅಂತ್ಯಕ್ರಿಯೆಯನ್ನ ನೆಮ್ಮದಿಯಿಂದಾದ್ರೂ ಮಾಡ್ಬೇಕಾಗುತ್ತೆ. ಆದ್ರೆ ಇದುವರೆಗೂ ಕೂಡ ಆ ಒಂದು ಗ್ರಾಮದಲ್ಲಿ ಒಂದು ಸ್ಮಶಾನದ ಅಭಿವೃದ್ಧಿ ಕೂಡ ಆಗಿಲ್ಲ, ಸರಿಯಾದಂತ ಸೌಕರ್ಯಗಳು ಕೂಡ ಇಲ್ಲ. ಈ ರೀತಿಯಾದಂತ ಹೀನಾಯ ಪರಿಸ್ಥಿತಿಯಲ್ಲಿ ಅಲ್ಲಿಯ ಜನ ಬದುಕ್ತಾ ಇದ್ದಾರೆ. ಈ ಬಗ್ಗೆ ಏನು ಜಿ ಕನ್ನಡ ನ್ಯೂಸ್ ಗಮನಕ್ಕೆ ತರುತ್ತೆ, ನೋಡ್ಬೋದು. ಅಲ್ಲಿ ಜಿಲ್ಲಾಧಿಕಾರಿಗಳಾದಂತ ಕವಿತಾ ಎಸ್ ಮನಿಕರ್ ಅವ್ರ ಗಮನಕ್ಕೂ ಕೂಡ ತಂದಿದ್ದಾಯ್ತು. ಅವರು ಕೂಡಲೇ ಏನು ಸ್ಥಳೀಯ ಅಲ್ಲಿರ್ತಕ್ಕಂಥ ತಹಶೀಲ್ದಾರ್, ಕೊಟ್ಟೂರು ತಹಶೀಲ್ದಾರ್ ಆಗಿರ್ತಕ್ಕಂಥ ಅಂಬರೀಶ್ ಅವರಿಗೆ ಫೋನ್ ಮಾಡ್ಬಿಟ್ಟು ಕರೆ ಮಾಡಿ ಹೇಳಿದ್ದಾರೆ, ಈಗ ಆ ಸ್ಮಶಾನದಲ್ಲಿರ್ತಕ್ಕಂಥ ಬೇಲಿಗಳನ್ನ ಕಟ್ ಮಾಡ್ಬಿಟ್ಟು ಅದನ್ನ ಸ್ವಚ್ಛತಾ ಕಾರ್ಯಕ್ಕೆ ಕೂಡ ಅಣಿ ಮಾಡ್ಲಾಗ್ತಾ ಇದೆ. ಇನ್ನೊಂದ್ ಕಡೆ ಈ ಸ್ಥಳೀಯ ಆಡಳಿತ ಎಷ್ಟು ಬೇಜವಾಬ್ದಾರಿತನ ಪ್ರದರ್ಶನ ಮಾಡ್ತಾ ಇದೆ ಅಂತ ಹೇಳಿದ್ರೆ, 78 ವರ್ಷಗಳಿಂದ ಆ ದಲಿತ ಕಾಲೋನಿಯ ಜನ ಇವತ್ತಿಗೂ ಕೂಡ ಬಹಳ ಹೀನಾಯವಾಗಿ ಬದುಕ್ತಾ ಇದ್ದಾರೆ. ಸರಿಯಾದಂತ ಸೌಕರ್ಯಗಳಿಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ. ಸುರಿದು ಇಲ್ಲಿ ಗಮನಿಸ್ಬೇಕು, ಆ ಒಂದು ಗ್ರಾಮಕ್ಕೆ ಕಳೆದ 30-40 ವರ್ಷಗಳಿಂದ ವಿದ್ಯುತ್ ಸಂಪರ್ಕ ಕೂಡ ಕೊಟ್ಟಿಲ್ಲ. ಅಲ್ಲೊಂದು ವಿದ್ಯುತ್ ಕಂಬಗಳನ್ನ ಹಾಕಿದ್ರು ಕೂಡ ಸರಿಯಾದಂತ ವ್ಯವಸ್ಥೆ ಕೂಡ ಹಾಕಿಲ್ಲ. ಹಾಗಾಗಿ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ವಹಿಸಬೇಕು ಅನ್ನುವಂತಹ ಒಂದು ಒತ್ತಾಯ ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು ಸುನಿಧಿ. ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.